आज हमारे स्कूल के अंदर एक छोटा सा हादसा हुआ। हादसा बोले तो अच्छा हादसा हुआ। तो हमारे बच्चे टॉयलेट को जा रहे थे। जाने के बावजूद वो दीवार और स्लैब कमज़ोर होने की वजह से सिर पर पड़ी हमारे बच्चे के। पत्थर पड़ने की वजह से 8 टाँके पड़े। मैं बांगे हॉस्पिटल में एडमिट कर रहे हैं। तो बीओ को सबको पहले भी बोले थे, 2 साल पहले 1 साल पहले कंटिन्यू में बोलते जाए, बल्कि कोई भी क्या भी नहीं सुनते। नहीं समझने के बाद आज यह हादसा होने के बाद सब जमा है। और हमारे गली के जो बड़े हैं वो सब मिला के आके, और मेयर साहब हैं हमारे, सब मिला के आके बात मीटिंग कर रहे हैं। और कल क्या बात करते देखना। सर बच्ची की तबीयत के बांगे हॉस्पिटल में एडमिट करूँ मैं, ताकि 8 टाँके पड़े और ज़रा मार बैठे उसे, तो देखना क्या बोलते हैं बाकी साहब। मेरा नाम अभी चौबदार। ಇವತ್ತು ನಮ್ಮ ದೌಲತ್ಕೋಟೆ ಎದುರಿಗಿನ 1 ನಂಬರ್ ಶಾಲೆ ಉರ್ದು ಶಾಲೆಯಲ್ಲಿ ಮೇಲ್ಛಾವಣಿ ಕುಸಿದು 2 ಮಕ್ಕಳಿಗೆ ತುಂಬ ತಲೆಗೆ ಪೆಟ್ಟಾಗಿದೆ. ಅದನ್ನು ನಾವು ನಮ್ಮ ಮೇಯರ್ ಅವರು ಬಂದು ಇಲ್ಲಿ BO ಅವರು ಬಂದಿದ್ದರು ನೋಡಿ. ಇದು ಭಾಳ ಹಳೆ ಬಿಲ್ಡಿಂಗ್ ಆದ್ದರಿಂದ ಮೇಲೆ ಅದೃಷ್ಟವಶ ಯಾವುದೂ ಹತಾಚೂರಿ ಆಗಿಲ್ಲ. 2 ಮಕ್ಕಳಿಗೆ ಇಂಜುರಿ ಆಗಿದೆ. ಇದನ್ನು ನಾವು ನಮ್ಮ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಸಾಹೇಬ್ರ ಜೊತೆ ಚರ್ಚಿಸಿ ಅವ್ರ ಗಮನಕ್ಕೆ ತಂದು ಇದು ಬಿಲ್ಡಿಂಗ್ ಏನು ಮಾಡಬೇಕು ಅನ್ನೋದು ನಾವು ವಿಚಾರ ಮಾಡ್ತೀವಿ. ನಾವು ನಮ್ಮ ಮೇಯರ್ ಅವರು ಚರ್ಚಿಸಿ ಇದ್ರ ಬಗ್ಗೆ ನಾವು ಮುಂದೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತೀವಿ. ಇವತ್ತು ವಿಜಯಪುರ ನಗರದ ದೌಲತ್ಕಟ್ಟೆಯಲ್ಲಿ ಇರುವ ಶಾಲೆ ನಂಬರ್ 1 ಹೆಣ್ಣು ಮಕ್ಕಳ ಶಾಲೆ, ಇಲ್ಲಿ ಒಂದು ಅಪಘಾತ ಸಂಭವಿಸಿದೆ. ಅದೇನೆಂದರೆ, ಹೆಣ್ಣು ಮಕ್ಕಳು ಶೌಚಾಲಯಕ್ಕೆಂತೂ ಹೋಗಿದ್ದ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ 2 ಹೆಣ್ಣು ಮಕ್ಕಳ ಮೇಲೆ ಗೋಡೆ ಕುಸಿದು ಕಲ್ಲುಗಳನ್ನು ಬಿದ್ದು ತಲೆಗೆ ಗಂಭೀರ ಸ್ವರೂಪದ ಗಾಯ ಆಗಿ ರಕ್ತ ಸೋರಿಕೆ ಆಗಿದೆ. ಅದರಿಂದಾಗಿ ಮಕ್ಕಳು ಚಿಕಿತ್ಸೆ ಸಲುವಾಗಿ ಮುನೀರ್ ಬಾಂಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇದು ಯಾಕೆ ಈ ರೀತಿ ಆಗಿದೆ ಅಂದರೆ, ಸಾಕಷ್ಟು ವರ್ಷಗಳಿಂದ ಇದು ಇದೇ ರೀತಿಯಲ್ಲಿ ಈ ಶಾಲೆ ನಂಬರ್ 1 ದೌಲತ್ಕೋಟೆಯಲ್ಲಿ ನಡ್ತಾ ಬಂದಿದೆ. ಇದೇನೆಂದರೆ, ಈಗ ನಾವು ನೋಡಬೇಕಾಗಿದೆ, ಅದು ಹೋಗಿ ನಾವು ಪರಿಸ್ಥಿತಿ ನೋಡಿದರೆ ಅಲ್ಲಿ ಹುಳಗಳ ಮತ್ತು ಏನಂತಾರಲ್ಲ ಕೀಟನಾಶಕಗಳ ವಾಸಿಸುವಂಥ ಒಂದು ಸ್ಥಳವಾಗಿದೆ. ಅದು ಅಂಥ ಒಂದು ಪ್ರದೇಶದಲ್ಲಿ ಶೌಚಾಲಯ ಇದೆ. ಅದರಲ್ಲಿ ಕೂಡ ಅದು ಸರಿಯಾದ ರೀತಿಯಲ್ಲಿ ಇಲ್ಲ. ಬಿಡುವ ಸ್ಥಿತಿಯಲ್ಲಿ ಇರುವಂಥ ಶೌಚಾಲಯಗಳಿಗೆ ಮಕ್ಕಳಿಗೆ ಕಳಿಸಿ ಅವ್ರಿಗೆ ಜೀವಹಾನಿ ಆಗುವಂಥ ವಿಚಾರ ಒಂದು ಬೆಳಕಿಗೆ ಬಂದಿದೆ. ಅದಕ್ಕಾಗಿ ಇವತ್ತು ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಜಯಪುರ ಅವರು ಕೂಡ ಬಂದಿದ್ದರು, ಮತ್ತು ಉಪಮೇಯರ್ ಮತ್ತು ಮೇಯರ್ ಕೂಡ ಬಂದಿದ್ದಾರೆ. ಓಣಿಯ ನಮ್ಮ ಜಮೀರ್ ಬಾಂಗಿ ಮೆಂಬರ್ ಏನಿದಾರಲ್ಲ 23 ಅವರು ಕೂಡ ಬಂದಿದ್ದಾರೆ. ಸಾಕಷ್ಟು ಜನರು ಇಲ್ಲಿ ಬಂದು ಇದಕ್ಕೆ ವಿಚಾರಿಸಿದಾಗ ಒಂದು ನಿರ್ಲಕ್ಷ್ಯತೆ ಅನ್ನೋದು ಕಂಡು ಬರ್ತದೆ. ಈ ಮುಂಚೆಯೂ ಕೂಡ ಇವರು ಹೇಳಿದ್ದಾರೆ ಇದನ್ನು ಕೆಡವಿಸಿ ಹೊಸದಾಗಿ ನಿರ್ಮಾಣ ಮಾಡಬೇಕೆಂದು, ಇನ್ನೂವರೆಗೆ ಆಗಿಲ್ಲ. ಆದರೆ ಇವತ್ತು BO ಅವರು ಇದನ್ನು ಕೆಡವಿಸಿ ನಿರ್ಮಾಣ ಮಾಡಬೇಕೆಂದು ಒಂದು ಆದೇಶವನ್ನು ಕೊಟ್ಟು ಹೋಗಿದ್ದಾರೆ. ಇದನ್ನು ಕೆಡಿಸಲಿಕ್ಕೆ ಮತ್ತು ಹೊಸ ನಿರ್ಮಾಣವನ್ನು ಮಾಡಲಿಕ್ಕೆ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಮಾಡಿಕೊಟ್ಟಿವಿ ಅಂತ. ಈಗ ಕಾಯ್ದು ನೋಡಬೇಕಾಗಿದೆ ಇವರು ಮುಂದಿನ ಏನು ಮಾಡ್ತಾರಂತ. ನನ್ನ ಹೆಸರು ಅಶ್ಫಾಕ್ ಜಮಖಂಡಿ.